ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕ ಡಾಕ್ಟರ್ ಕೆ.ಎಂ. ಸಂದೇಶ್ ರವರಿಂದ ಜನಸ್ಪಂದನ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ಹೊರವಲಯದ ಹೊನ್ನೇನಹಳ್ಳಿ ಗ್ರಾಮದ ತಮ್ಮ ನಿವಾಸದ ಆವರಣದಲ್ಲಿ ಜುಲೈ 31ರ ಶುಕ್ರವಾರದಂದು ಜನಸ್ಪಂದನ ಕಾರ್ಯಕ್ರಮವನ್ನು ಎಎಸ್ಎಸ್ಕೆ ಸಂಘಟನೆಯ ಸಂಸ್ಥಾಪಕ ಡಾಕ್ಟರ್ ಕೆ.ಎಂ. ಸಂದೇಶ್ ರವರಿಂದ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಾರ್ವಜನಿಕರು ಸಂದೇಶ್ ರವರ ಬಳಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ತಕ್ಷಣ ಸ್ಪಂದಿಸಿದ ಸಂದೇಶ್ ರವರು ಸಮಸ್ಯೆಗಳಿಗೆ ಸಂಬಂಧಪಟ್ಟವರ ಬಳಿ ಮೊಬೈಲ್ ಮುಖಾಂತರ ಸ್ಪಂದಿಸಿ ಸಮಸ್ಯೆಗಳನ್ನು. ಇದು ಕೇವಲ ಜನಸ್ಪಂದನ ಕಾರ್ಯಕ್ರಮವಲ್ಲ. ರಾಜಕೀಯ ವ್ಯಕ್ತಿಗಳು, ಮಂತ್ರಿಗಳು ಮಾಡದ ಕೆಲಸವನ್ನು ಸಂದೇಶ್ ರವರು ಮಾಡಿಕೊಡುತ್ತಿದ್ದಾರೆ. ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡುತ್ತಿರುವ ಸಂದೇಶ್ ರವರಿಗೆ ದೇವರು ಇನ್ನಷ್ಟು ಹೆಚ್ಚು ಶಕ್ತಿ, ಆಯಸ್ಸು, ಆರೋಗ್ಯ ಕೊಡಲಿ ಎಂದು ಸಾರ್ವಜನಿಕರು ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಜರಿದ್ದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು. ಎಎಸ್ಎಸ್ಕೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ವರದಿ ಪರ್ವೀಸ್ ಅಹಮದ್. ಸುಮಾರು 39 ಗುಂಟೆ ಜಮೀನು ಒತ್ತುವರಿ ಮಾಡ್ಕೊಂಡು ಎಕರೆ, 1 ಗುಂಟೆ ಕಡಿಮೆ 1 ಎಕರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಇವ್ರ ಜಾಗನ. ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಿ ಇಲ್ಲೈತೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಸಂದೇಶ್ ಅವರ ಮನವಿ ಅಂತ ಹೇಳ್ಬಿಟ್ಟು ಐತೆ. ನಾವು ನಮ್ಮ ಸಂಘಟನೆಯಿಂದ ಅರ್ಜಿ ಕೊಡ್ತೀವಿ. ಸಂದೇಶ್ ಅಣ್ಣನ್ಗೆ ಜೈ 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 ಭೀಮ್, ಜೈ 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 ಭೀಮ್, ಸಂದೇಶ್ ಅಣ್ಣನ್ಗೆ, ಸಂದೇಶ್ ಅಣ್ಣನ್ಗೆ, ಸಂದೇಶ್ ಅಣ್ಣನ್ಗೆ, ದಲಿತರ ಹುಲಿಗೆ. ಎಲ್ಲಿಂದ ಬಂದಿದ್ದೀರಾ? ಅರಳಿ ಬನಶಂಕರಿ, ಅರಳಿ ಇದೆಯಲ್ಲ, ಬನಶಂಕರಿ, ಬೆಂಗಳೂರು. ಏನು ಮೇಡಮ್ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ಯಾವುದೋ ಸ್ವಲ್ಪ ಜಾಗದ್ದು ಸಮಸ್ಯೆ ಇತ್ತು. ಸಂದೇಶ ಅಣ್ಣ ಇದು ಮೊಬೈಲಲ್ಲಿ ನೋಡಿದ್ವಿ, ಅದಕ್ಕೆ ಬಂದಿದ್ವಿ ಕೇಳೋಣ ಅಂತ. ಇದೇ ಫಸ್ಟ್ ಬಂದಿರೋದು. ಅಂದರೆ ಇದೇ ಫಸ್ಟ್ ನೀವು ಬಂದಿರೋದು? ಇದೇ ಫಸ್ಟ್ ಬಂದಿರೋದು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಮಾಹಿತಿ ಅಂದರೆ ಎಲ್ಲ ಕಡೆ ಇದು ಒಳ್ಳೇದು ಮಾಡ್ತಾ ಇದ್ದಾರಲ್ಲ, ಮೊಬೈಲಲ್ಲಿ ನೋಡ್ತಾ ಇದ್ದೀವಿ, ಮೊಬೈಲಲ್ಲಿ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಅದು ನೋಡ್ಕೊಂಡು ಇವತ್ತು ಬಂದಿದ್ದೀವಿ. ಪೇಪರೆಲ್ಲ ತೊಗೊಂಡು ಸಂದೇಶ ಅಣ್ಣ ಏನು ಹೇಳ್ತಾರೋ ಕೇಳಿಕೊಂಡು ಅದ್ರ ಮುಖಾಂತರ ಮುಂದರಿಯೋಣ. ಜನಸಾಮಾನ್ಯರಿಗೆ, ಬಡವರಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮಾಡ್ತಾವ್ರೆ, ನೋಡ್ತಾ ಇದ್ವಿ ಮೊಬೈಲಲ್ಲಿ. ಮತ್ತು ಪ್ರತಿ ಶುಕ್ರವಾರ ಜನಸಾಮಾನ್ಯರಿಗೆ ಮೀಸಲಿಡ್ತಾ ಇದ್ದೀರಾ ಮೇಡಮ್, ಅದ್ರ ಬಗ್ಗೆ ಹೌದು ಎಲ್ಲ ಮಾಡ್ತಾರೆ. ನಿಮ್ಗೆ ಏನಿಸ್ತಿದೆ ಅದ್ರ ಬಗ್ಗೆ? ನಾವು ತುಂಬ ಮಾಡ್ತಾ ಇದ್ದೀವಿ. ಸರಿ ಮೇಡಮ್, ಥ್ಯಾಂಕ್ ಯು. ನೀವೇನು ಒಂದೆರಡು ಮಾತು ಹೇಳ್ತೀರಾ? ಸುಮಾರು ವರ್ಷದಿಂದ ನಾವು ಸಂದೇಶ್ ಅಣ್ಣ ಜೊತೆಲಿದ್ದೀರಿ. ನೀವು ಯಾವುದೇ ಆಗಲಿ, MLA ಆಗಲಿ, MP ಆಗಲಿ, CM ಮನೆಯೂ ಇಷ್ಟು ಜನ ಸೇರಲ್ಲ. ಜನಸ್ಪಂದನೆ ಅಂದ್ಬಿಟ್ಟು ಪ್ರತಿ ಶುಕ್ರವಾರನೂ ಅವರು ನೋಡ್ತಾ ಇದ್ದೀರಾ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತೆಲ್ಲ ನೀವು. ಮತ್ತು ಗುಡಿಬಂಡೆ ಅಲ್ಲಿ 4ನೇ ತಾರೀಕು ಬೃಹತ್ ಹೋರಾಟ ಇದೆ. ದಯವಿಟ್ಟು ನಮ್ಮೆಲ್ಲ ನಾಯಕರಾಗಲಿ, ಜನರಾಗಲಿ, ನಮ್ಮವರಾಗಲಿ ಎಲ್ಲರೂ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಬಂದಿರೋ ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸು ಕಪ್ ಅಂತ ಸೀಸನ್ 2 ಸಾದ್ರಮಂಗಲದಲ್ಲಿ ನಡೆಸ್ತಾ ಇದ್ದೀರಿ. ದಯವಿಟ್ಟು ಎಲ್ಲರೂ ಬರಬೇಕಂತ ಕೇಳ್ಕೊತೀವಿ. ಈಗ ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಸಾದ್ರಮಂಗಲದಿಂದ. ನಾವು ಸುಮಾರು ವರ್ಷದಿಂದ ಸಂದೇಶ್ ಅಣ್ಣ ಜೊತೆ ಇದ್ದೀವಿ, ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಅಣ್ಣ ಹೆಸರು ಪುನೀತ್ ಅಂತ, ಬೆಂಗಳೂರು ನಗರ ಅಧ್ಯಕ್ಷರು. ಯಾವ ಜಿಲ್ಲೆ? ಬೆಂಗಳೂರು ನಗರ. ನಮ್ದು ಬೆಂಗಳೂರು. ಈಗ ಈ ಥರ ಸಂದೇಶ್ ಅವರು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಯುವಕರಿಗೆ? ನಮಗೆ ಖುಷಿ ಆಗುತ್ತೆ ಸರ್. ನಾವು ಪ್ರತಿ ಶುಕ್ರವಾರನೂ ಬರ್ತೀವಿ. ಅಂದರೆ ನಾನು ಕರ್ಕೊಂಬಂದಿರಿ, ಇವಾಗ ನನ್ನ ಅಣ್ಣ ಜೊತೆ ಇದ್ದೀನಿ ಅಂದ್ಬಿಟ್ಟು ನನಗೂ ಕಾಲ್ ಮಾಡ್ತಾರೆ, ಅಣ್ಣ ಹತ್ರ ಮಾತಾಡ್ಸೋ ಅಂತಾರೆ. ಎಷ್ಟೋ ಜಮೀನುಗಳು ಸಮೇತ ಉಳಿಸ್ಕೊಟ್ಟವ್ರು. ನಮ್ಮದು ಅಷ್ಟೇ, ನಮ್ಮದು ಜಮೀನೆಲ್ಲ ಉಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲ. ಅದೇ 4ನೇ ತಾರೀಕು ದಯವಿಟ್ಟು ಗುಡಿ ಬಂಡೆಗೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಜೈ ಭೀಮ್, ಜೈ ಸಂದೇಶ. ನಿಮ್ಮ ಹೆಸರು? ನನ್ನ ಹೆಸರು ಕಮಲಮ್ಮ. ನಾವು ಬೆಂಗಳೂರಿಂದ ಬಂದಿರೋದು. ನಮ್ಮದು ಉತ್ತರಹಳ್ಳಿ ಪಕ್ಕದಲ್ಲಿ ಪೂರ್ಣಪ್ರಜ್ಞಾಲಯ ಬೆಟ್ಟು. ನಮ್ಮದು 4 ಎಕರೆ ಜಮೀನು ಪ್ರಾಬ್ಲಮ್ ಇತ್ತು. ನನ್ನ ಮಗ ರವಿಚಂದ್ರ BMTC ಅದು ಫಾಲೋ ಮಾಡ್ತಾನೇ ಇದ್ದ, ಫೇಸ್ಬುಕ್ಕಲ್ಲೆಲ್ಲ ನೋಡಿ. ಆವಾಗ ಸಂದೇಶ್ ಅಣ್ಣವ್ರನ್ನ ಸರಿ ಮೀಟ್ ಮಾಡೋಣ ಅಂತೇಳಿ ಇದು 3ನೇ ಸಲ ನಾವು ಬಂದಿರೋದು.
ಬಂದು ಅಣ್ಣನ ಹತ್ರ ಎಲ್ಲ ಮಾತಾಡಿ ಆ ಜಾಗದ ಬಗ್ಗೆ ಎಲ್ಲ ಮಾತಾಡಿ ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಅಣ್ಣ ಹೇಳಿದ್ದಾರೆ. ನಿಮ್ಮ ಭರವಸೆ ಬಂದಿದೆ? ನನಗೆ ತುಂಬ ಭರವಸೆ ಬಂದಿದೆ. ಬಡವರುಗಳಿಗೆ ಅಂದರೆ ಅಣ್ಣ ತುಂಬ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಖುಷಿನೇ ಆಯಿತು. ನಮ್ಮಂಥ ಬಡವರಿಗೆ ಒಬ್ಬ ಅಣ್ಣ ಸಿಕ್ಕಿದಾರಲ್ಲ ಅಂತ ಹೆಮ್ಮೆ ಪಡ್ತೀವಿ. ಮತ್ತು ಜನಸ್ಪಂದನೆ ಅಂತಂದರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಅಣ್ಣನಿಗೆ ಆರೋಗ್ಯ ಕೊಟ್ಟು ದೇವ್ರ ಸಂದೇಶನ ಕಾಪಾಡಿ ನಮಗೂ ಹೆಲ್ಪ್ ಮಾಡಲಿ ಅಣ್ಣ. ಎಲ್ಲ ಕಡೆ ನಾವು ಓಡಾಡಿ ತುಂಬ ಪ್ರಾಬ್ಲಮ್ ಆಗಿ ನನ್ನ ಜಾಗ ನಾನು ಉಳಿಸ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ವಾಟ್ಸಪ್ಪಲ್ಲಿ ನಾನು ಫೇಸ್ಬುಕ್ಕಲ್ಲಿ ನೋಡಿದೆ ಸಂದೇಶ್ ಅವ್ರನ್ನ. ಅವರಿಂದ ನನಗೆ ಹೆಲ್ಪ್ ಆಯ್ತದೆ ಅಂತ ಇಲ್ಲಿಗೆ ಬಂದಿದ್ದು ಒಂದೊಂದು ತಿಂಗಳಲ್ಲಿ ನನಗೆ ಕೆಲಸ ಸಕ್ಸಸ್ ಆಗಿದೆ. ಮನೆ ಕಟ್ಕೊಳ್ಳೋಕೆ ಆರ್ಡ್ರ್ ಮಾಡಿದ್ದಾರೆ. ಏನೋ ನಮ್ಮ ಮಗನ ಥರ ನಿಂತವ್ರೆ. ಲಾಯರ್ಗಳು ನಿಂತು ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದ. ಯಾವ ಕಡೆಯಿಂದ ಎಲ್ಲಿ? ಬೆಂಗಳೂರಿಂದ ಬಂದಿದ್ದೀನಿ. ನಾನಿರೋದು ಬೆಂಗಳೂರು, ವಾಸ ಇರೋದು ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಮೂಗೂರು ಹೋಬಳಿ, ಕನ್ನಡಿ ಮಳ ಗ್ರಾಮ. ಅಲ್ಲಿ ನನ್ನ ಆಸ್ತಿನೇ ನಮಗೆ ಬಿಡೋಕ್ಕಾಗ್ತೇನೆ ತುಂಬ ಟಾರ್ಚರ್ ಕೊಟ್ಟರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ನನ್ನ ಕೆಲಸ ಆಗಿದೆ. ಸಮಸ್ಯೆ 11 ವರ್ಷದಿಂದ ಸುತ್ತಾ ಇದ್ದೀನಿ. 11 ವರ್ಷದಿಂದ ನನ್ನ ಕೆಲಸ ಆಗಿಲ್ಲ. ಇಲ್ಲಿಗೆ ಬಂದು 1 ತಿಂಗಳಿಗೆ ನನ್ನ ಕೆಲಸ ಆಗಿದೆ. ಅದಕ್ಕೆ ನನಗೆ ಫೇಸ್ಬುಕ್ಕಲ್ಲಿ ನೋಡಿ ಕೊಳ್ಳಗಾಲಕ್ಕೆ ಹೋಗಿ ಬಂದಿದ್ದರು. ಆವಾಗ ನೋಡ್ಕೊಂಡು ಸರಿ ನನಗೆ ಇಲ್ಲಿ ಬಂದರೆ ಕೆಲಸ ಆಯ್ತದೆ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ನನ್ನ ಕೆಲಸ ಆಗಿದೆ. ಅದಕ್ಕೆ ತುಂಬ ಧನ್ಯವಾದ. ನಿಮ್ಮ ಸಮಸ್ಯೆ ಏನು? ಇವ್ರು ಬಂದು ಏನು ಪರಿಹಾರ ಮಾಡಿದ್ರು? ನನಗೆ ಆರ್ಡ್ರ್ ಕಾಪಿ ಕೊಡಿಸಿದ್ದಾರೆ ಮನೆ ಕಟ್ಕೊಳ್ಳೋದಕ್ಕೆ. ಇದು ಕೋರ್ಟ್ ಕಡೆಯಿಂದ ನನಗೆ ಮನೆ ಕಟ್ಟೋದಕ್ಕೆ ಆದೇಶ ನಿಮ್ಗೆ ಏನು ತೊಂದರೆ ಆಗಿತ್ತು? ನನಗೆ ಊರಲ್ಲಿ ನನ್ನ ಜಾಗ ನಾನು ಬಿಟ್ಕೊಡೋಕ್ಕೆ ಕೆಲವರಿಂದ ನಮ್ಗೆ ತುಂಬ ತೊಂದರೆ ಆಗಿತ್ತು. ನಮ್ಮ ಸಂಬಂಧಿಕರಿಂದ ಮತ್ತು ಅಲ್ಲೊಂದು ಇಬ್ಬರು ಇದ್ದಾರೆ, ಅವ್ರ ಕಡೆಯಿಂದನೂ ತುಂಬ ತೊಂದರೆ ಆಗಿತ್ತು. ಅವರಿಂದ ಇವಾಗ ಇವರು ಇಲ್ಲಿಗೆ ಬಂದ ಮೇಲೆ ನನ್ನ ಕೆಲಸ ಆಗಿದೆ. ಮುಂದಕ್ಕೆ ಇವರಿಂದ ನನಗೆ ಬೇಜಾನ್ ಕೆಲಸ ಆಗೋ ಥರ ಇದೆ. ಅವರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಇವ್ರು ಅಲ್ಲಿಗೆ ಬಂದು ಏನು ಮಾಡಿದ್ರು? ಸಂದೇಶ್ ಅವರು ಇನ್ನೂ ಅಲ್ಲಿಗೆ ಬಂದಿಲ್ಲ. ಲಾಯರ್ಗಳು ಕಳಿಸಿ ಲಾಯರ್ ಮುಖಾಂತರ ಕೋರ್ಟ್ ಮುಖಾಂತರದಿಂದ ನನಗೆ ಇಂಜೆಕ್ಷನ್ ಆರ್ಡರ್ ಕೊಡಿಸಿದ್ದಾರೆ ಮನೆ ಕಟ್ಟಿಸ್ಕೊಳ್ಳೋಕ್ಕೆ. ಸಂದೇಶ್ ಅವ್ರಿಗೆ ಏನು ಸಂದೇಶ ಕೊಡ್ತೀವಿ? ಅವರು ನನ್ನ ಮಗನ ಥರ ನನಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಜಯಮ್ಮ. वीडियोस बनाने हैं फिल्मोरा है ना।